ಲೋ ನವೀನ ಏಯ್ ಏಯ್ ನೀರ್ ಕುಡಿಯತ್ತಂತ ಹೋದಿನ ಹೌದಣ್ಣ ಹೆಂಗ ಹೌದ ಅದೇ ಅಂದ್ರೆ ನಮ್ ಲವೀನ ನಾವು ನಿಮಿಷ ಹೆಂಗೋ ನೀರ್ ಕುಡಿಯತಿ ಏ ಅಂದ್ರೆ ಅಣ್ಣ ಅಂದ್ರೆ ತುಂಬಾ ಕ್ವಶನ್ಸ್ ಗಳು ನಾವು ಕೇಳ್ತೀವಲ್ಲ ಅದು ಸಿಸ್ಟಮ್ ತುಂಬಾ ಹೀಟ್ ಆಗಿ ಅದಕ್ಕೆ ಕೂಲಿಂಗ್ ಪ್ರೋಸೆಸ್ಗೋಸ್ಕರ ಅಂದ್ರೆ ಒಂದು ಕೂಲಿಂಗ್ ಪ್ರೋಸೆಸ್ಗೋಸ್ಕರ 200 ಕ್ವಶನ್ಸ್ ಗೆ 1 ಲೀಟರ್ ಕನ್ಸಂಪ್ಷನ್ ಮಾಡುತ್ತೆ 200 ಇಷ್ಟ ಮತ್ತೆ ಗೂಗಲ್ ಅಲ್ಲಿ ಇತ್ತು 20 ಕ್ವಶನ್ಗೆಲ್ಲ 1 ಲೀಟರ್ ಕುಡಿಯುತ್ತೆ ಅಂತ ಹೌದಣ್ಣ ಅಂದ್ರೆ ಡಾಟಾ ಬೇಸ್ ಮೇಲೆ ಹೋಗುತ್ತಂತೆ. ನೀನ್ ನಂಬ್ತೀಯನ ದೇವರಾಜ ನೀರ್ ಕುಡಿಯುತ್ತೆ ಅಂದ್ರೆ ಫಸ್ಟ್ ಗೊತ್ತಾ ಇರ್ಲಿಲ್ಲ ಅಣ್ಣ ಹಿಂಗ್ ಕುಡಿಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀರ್ ಕುಡಿಯುತ್ತೆ ಅಂದ್ರೆ ಹೆಂಗೆ ಮೊಬೈಲ್ ನೀರ್ ಕುಡಿಸೋದ ಅಂತ ಆಮೇಲೆ ಗೊತ್ತಾಯ್ತು ನೀವ್ ಹೇಳಿದ್ಮೇಲೆ. ಹೌದಾ ನವೀನ ನಿಜನೇನ ಇದು ನೀರ್ ಕುಡಿಯತ್ತಾ ಅಂದ್ರೆ ಅಣ್ಣ ಅದರ ಈ ಕಡೆ ನೀರು ತಿರ್ಗೋ ನಾವು ಕುಡಿತೀವಲ್ಲ ಆ ತರ ಅಲ್ಲ ಅಣ್ಣ ಅಂದ್ರೆ ಅದು ಟೆಕ್ನಾಲಜಿಗೆ ಅದು ಕೂಲಿಂಗ್ ಪ್ರೋಸೆಸ್ಗೋಸ್ಕರ ಬಳಸ್ಕೊಂಡು ನಿಜಾನೇನಾ ಹಾಗಾದ್ರೆ ಗೂಗಲ್ ಹಾಕಿ ಕುಡಿತಿರ್ಲಿಲ್ಲ ಗೂಗಲ್ ಕುಡಿತಿತ್ತು ಕಡಿಮೆ ಕುಡಿತಿತ್ತು ಕಡಿಮೆ ಕುಡಿಯುತ್ತಣ್ಣ ಇದರಂದ್ರೆ ಸಾವಿರ ಕೈ ಸಾವಿರ ಕಾಲು ಸಾವಿರ ತಲೆಗಳ ಸದ್ಗುರುವೆ ಅಂತ ಗೂಗಲ್ ಅಷ್ಟು ಸಾವಿರಾರು ಜನ ನೂರಾರು ಜನ ಲಕ್ಷಾಂತರ ಜನ ಕೆಲಸ ಮಾಡುವಾಗ ಅವರು ಕುಡಿತಾರೆ ಆ ಮಿಷನರಿ ಹಾರ್ಡ್ವೇರ್ ಕುಡಿಯತ್ತೆ ಅಲ್ಲೇನಾ ಹೌದಣ್ಣ ಹೌದು. ಅಂದ್ರೆ ನೀರ್ ಕುಡಿಯೋದು ಏನಕ್ಕೆ ಹೇಳ್ತಾ ಇದೀನಿ ಇವಾಗ ಅಂದ್ರೆ ಇದು ಸೈಂಟಿಸ್ಟ್ಗೆ ತಲೆನೋವು ಕೂತಿದೆ. ಪ್ರತಿ 20 ಕ್ವಶನ್ಗೆ 1 ಲೀಟರ್ ನೀರು. ಓಕೆ, ಸಮುದ್ರ ನೀರ ಉಪ್ಪು ನೀರ ಅಂದ್ರೆ ಅಲ್ಲ, ನದಿ ನೀರ ಅಂದ್ರೆ ಅಲ್ಲ, ಪ್ಯೂರ್ಲಿ ಡಿಸ್ಟಿಲ್ಡ್ ವಾಟರ್ ಬೇಕು. 1 ಬಾಟ್ಲ್ಗೆ 20 ರೂಪಾಯಿ. ಪ್ರತಿ 20 ಕ್ವಶನ್ಗೆ 1 ಲೀಟರ್, 1 ಕ್ವಶನ್ಗೆ 1 ರೂಪಾಯಿ. ದುಡ್ಡು ಹೋದ್ರೆ ಹೋಯ್ತು, ನೀರ್ ಹೋಗ್ತಾ ಇದೆ ಭೂಮಿದು, ಸ್ಕೇರ್ ಸಿಟಿ ಬರುತ್ತಂತೆ, ನೀರಿಲ್ಲದಂತಾಗತ್ತಂತೆ, ಮರುಭೂಮಿ ಆಗತ್ತಂತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಿಲ್ಲಿಸೋ ಪ್ಲಾನ್ಸ್ ನಡೀತಾ ಇದೆ. ಆಲ್ಟರ್ನೇಟಿವ್ ಕೂಲಿಂಗ್ ಸಿಸ್ಟಮ್ ಮಾಡೋಕೆ ಟ್ರೈ ಮಾಡ್ತಾ ಇದಾರೆ. ಕ್ವಶನ್ ಕೇಳೋದು ಬಿಟ್ಬಿಡೋದ ನಾವು ಅಂದ್ರೆ ಇಲ್ಲ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬಗು ಅಂತಾರೆ DVG ಅವರು. ಅಂದ್ರೆ ನ ಉಳಿಸ್ಕೊಳ್ಳಬೇಕು, ನೀರು ಕಳ್ಕೊಳ್ಳಬಾರದು. ಇದಕ್ಕೋಸ್ಕರನೇ ನಾವು ಸುಮಾರು ದಿವಸಗಳಿಂದ, ಸುಮಾರು 2015ನೇ ಇಸ್ವಿಯಿಂದ ವೃಕ್ಷ ರಕ್ಷಾ ಅಂತ ಹುಟ್ಟು ಹಾಕಿದ್ವಿ. ನಾವೆಲ್ಲ ಕರ್ನಾಟಕದಾದ್ಯಂತ ಸುಮಾರು 100 ಜನ ಹುಡುಗರು ಇರ್ಬೋದು. ಮನಸ್ಸಿಂದ ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಸಂಘಟನೆ ಮಾಡಿಕೊಂಡು ನಡೆದಾಡುವಂತ 900 ಎಕರೆ ಜಾಗದಲ್ಲಿ ನಮ್ಮ ಏರಿಯಾ ಅಂತ ಬೌಂಡ್ರಿ ಹಾಕೊಂಡು, ಈ ಕಾಡಲ್ಲಿ ಹುಲಿ ಸಿಂಹಗಳು ಹಾಕೋತಾರಲ್ಲ ಬೌಂಡ್ರಿ, ಅದ್ರೊಳಗಡೆ ಇರೋ ಎಲ್ಲ ಮರಗಳು ನನ್ನದೇ ಅಂತ ತಿಳ್ಕೊಂಡು ಒಂದೊಂದು ಮರಕ್ಕೂ ಮಳೆ ಹೊಡೆಯದಂಗೆ ಪಾತಿ ಇರೋಂಗೆ ಮಾಡ್ಕೊಂಡ್ವಿ. ಓಕೆ, ಏನ್ರ ನೀವು ಮರ ನೆಟ್ಟಿದ್ದೀರಿ, ಯಾವ ವೃಕ್ಷ ರಕ್ಷಕರ ಅಂದ್ರೆ ನಿಮಗೆ ಮಕ್ಕಳು ನೀವೇ ಮಾಡ್ಕೊಳ್ಳೋದು ಹೇಗೋ ಮರಗಳಿಗೆ ಮಕ್ಕಳು ಅವರೇ ನಿಮಿಷ. ಹಾಗಾಗಿ ನಾವು ಒಂದೇ ಒಂದು ನಿಮಿಷ, ಒಂದು ಫೋನ್ ಬರ್ತದೆ ಕಂಟಿನ್ಯೂಸ್ ಆಗಿ, ಅವ್ರಿಗೆ ಹೇಳ್ಬಿಡ್ತೀನಿ ಮಾಡಬೇಡಿ ಅಂತ. ಒಂದ್ಸಲ ನಾನು ಲೈವ್ ಮಾಡ್ತಾ ಇದೀನಿ, ಫೋನ್ ಮಾಡ್ಬಿಡ, ಮತ್ತೆ ನಾನೇ ಮಾಡ್ತೀನಿ. ಓಕೆ, ಹಾಗಾಗಿ ನಾವು ಒಂದು ಅನುಸಂಧಾನಕ್ಕೆ ಬಂದ್ವಿ ಪ್ರಕೃತಿ ಜೊತೆ. ಮರಗಳನ್ನ ಕಾಪಾಡೋದು ಯಾಕೆ ಕಾಪಾಡಬೇಕು? ಮರ ಉಜ್ಜುತ್ತಾ ಇದ್ರು ನಾವು ಕಾಪಾಡ್ತಿರ್ಲಿಲ್ಲ, ಅದು ಪ್ರಕೃತಿ ಅಂತ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಪ್ರಕೃತಿಯಲ್ಲಿ ಗೆದ್ದಲು ಹಿಡಿದಿದ್ರು ಕಾಪಾಡ್ತಿರ್ಲಿಲ್ಲ ನಾವು, ಯಾಕಂದ್ರೆ ಗೆದ್ದಲಿಗೂ ಮರಕ್ಕೂ ಇರೋ ಒಂದು ಅನುಸಂಧಾನ ಅದು. ಆದ್ರೆ ಯಾವ ಮರಗಳನ್ನ ಮನುಷ್ಯ ಹಾಳು ಮಾಡಿದ್ನೋ ಅವುಗಳನ್ನ ಕಾಪಾಡ್ತಿದ್ವಿ. ಯಾಕಂದ್ರೆ ಮನುಷ್ಯನ ರೆಪ್ರೆಸೆಂಟೇಟಿವ್ ನಾವೇ ಆಗಿದ್ವಿ. ನಮ್ಮದೇ ಮನುಷ್ಯ ಹಾಳು ಮಾಡಿರೋದನ್ನ ನಾವು ಸರಿಪಡಿಸಕ್ ಹೋದ್ವಿ. ಊರುಗಳಲ್ಲಿ ಬ್ಯಾನರ್ಸ್ ಕಟ್ಟೋದು, ಪೋಸ್ಟರ್ಸ್ ಹಾಕೋದು, ನಮ್ಮ ಒಂದು ಮಳೆ ಹೊಡಿಬಾರ್ದು ಅನ್ನೋ ಒಂದು ಅಭಿಯಾನದಿಂದ ಜನ ನಾವು ಮಳೆ ಹೊಡೆಯೋದಿಲ್ಲ, ತಂತಿ ಕಟ್ತೀವಿ ಅಂದ್ರು. ದಾರ ಕಟ್ತೀವಿ ಅಂದ್ರೆ ತಂತಿ ಬೇಡ, ದಾರ ಕಟ್ಟಿದ್ರೇನೆ ಮರ ಅದ್ರ ಮೇಲೆ ಬೆಳ್ಕೋತಾ ಬಂತು. ಅಗಲ ಆದಾಗ ಅದರ ಉಸಿರಾಟ ನಿಂತೋಯ್ತು. ಸೂರ್ಯ ಕಿರಣಗಳು ಆ ಬ್ಯಾನರ್ ಇಂದ ಮರದ ತೊಗಟೆ ಮೇಲೆ ಬೀಳದೆ ಕ್ಯಾನ್ಸರ್ ತರ ಬೆರಳಿಟ್ರೆ ಸಾಕು ಗುಣಿ ಬೀಳೋಂಗಾಗ್ತಿತ್ತು, ಹುಳ ಬೀಳ್ತಿತ್ತು. ಅದನ್ನು ಮೆಟ್ಟಿ ನಿಂತ್ವಿ, ಅದರ ವಿರುದ್ಧ ನಿಂತ್ಕೊಂಡ್ವಿ. ಮರಗಳಿಗೆ ಬ್ಯಾನರ್ ಹಾಕ್ಬಿಡಿ,
ಪಾತಿ ಮಾಡಿ ಮಳೆ ನೀರು ಹೋಗೋಂಗಾದ್ರೂ ಮಾಡ್ರೋ, ನೀವಂತೂ ಒಂದು ಗ್ಲಾಸ್ ನೀರು ಹಾಕಲ್ಲ ಅಂತ. ಮರ, ಒಂದೊಂದು ಮರನೂ ಒಂದೊಂದು ವಾಟರ್ ಟ್ಯಾಂಕ್. ನಾವಿವತ್ತು ನೀರು ಕುಡಿತಾ ಇದ್ರೆ ಆಯತನವಾಂ ಭವತಿ ಮರದಿಂದ. ಆ ಮರಗಳನ್ನ ಕಾಪಾಡಿ ಕಾಪಾಡಿ ಅಂತ ಬೇಡ್ಕೊಂಡ್ವಿ, ಭಿಕ್ಷೆ ಬೇಡಿದ್ವಿ, ಯಾರೊಬ್ಬನು ಮುಂದೆ ಬರಲಿಲ್ಲ. ಈಗ ನೀವು ಮುಂದಾಗುವ ಪರಿಣಾಮಗಳನ್ನ ಕೇಳಿ, ನಿಮಗೆ ನಿಮ್ ಬಗ್ಗೆನೇ ನಾಚಿಕೆ ಆಗತ್ತೆ ಅಂತ ಪರಿಸ್ಥಿತಿ ಬರ್ತಾ ಇದೆ ಭೂಮಿಗೆ. AI ನೀರು ಕುಡಿತಾ ಇದೆ, ವಿಪರೀತ ಪ್ರಶ್ನೆಗಳು ಕೇಳ್ತಾರೆ ಆಲ್ ಓವರ್ ವರ್ಲ್ಡ್. ಇವಾಗ AI ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ. ಅದು ನಿಂತರೂ ಪರವಾಗಿಲ್ಲ, ಆದ್ರೆ ಮತ್ತೆ ಆರಂಭ ಮಾಡಬೇಕು ಅಂದ್ರೆ ಕೂಲಿಂಗ್ ಸಿಸ್ಟಮ್ ಯೋಚನೆ ಮಾಡ್ತಾ ಇದ್ದಾರೆ. ಮರುಭೂಮಿ ಆಗತ್ತಂತೆ ಇದೇ ರೀತಿ AI ನೀರು ಕುಡಿತಾ ಹೋದ್ರೆ. ಹೋಗ್ಲಿ, ಅಮೆರಿಕಾದಲ್ಲಿ ಇದೆಯಲ್ಲ, ಸಾಯ್ಲಿ ಬಿಡಿ ಜನ, ನಮ್ಗೇನು ಅಂತ ಅನ್ನೋರಿದ್ದಾರೆ. ಇಲ್ಲ, ನೀವು ಯಾವ ಜಾಗದಲ್ಲಿ ಪ್ರಶ್ನೆ ಕೇಳಿದ್ರೋ ಅದೇ ಜಾಗದಲ್ಲಿ ನೀರಿನ ಸ್ಕೇರ್ಸಿಟಿ ಆಗ್ತದೆ. ಅಲ್ಲಿನ ಹಾರ್ಡ್ ಡ್ರೈವ್ಸ್ ಕೂಲಿಂಗ್ ಸಿಸ್ಟಮ್ ಡಿಸ್ಟರ್ಬ್ ಆಗ್ತದೆ. ಅಲ್ಲಿನ ಹಾರ್ಡ್ ಡ್ರೈವ್ಸ್, ಅಲ್ಲಿನ ನೀರು, ಅಲ್ಲಿನ ವಾತಾವರಣದ ನೀರು ಕುಡಿತಾ ಇದೆ. ಅದು ಡಿಸ್ಟಿಲ್ಡ್ ವಾಟರ್, ಪ್ಯೂರ್ ವಾಟರ್. ನೀವು ಕುಡಿಯೋದಕ್ಕಿಂತ ಶುದ್ಧವಾದ ನೀರು ಕುಡಿತಾ ಇದೆ ಅದು. ಇದು ವೇದಗಳಲ್ಲಿ ಬರೆದಿದೆ. ಜ್ಞಾನವೇ ನೀರು. ನೀರು ಬೇಕು ಅಂದ್ರೆ ಜ್ಞಾನ ಇರೋದಿಲ್ಲ, ಜ್ಞಾನ ಬೇಕು ಅಂದ್ರೆ ನೀರು ಕುಡಿಬೇಕಾಗುತ್ತೆ. ನೀರು ಹೆಚ್ಚು ಕುಡಿದವನು ಜ್ಞಾನಿ ಆಗ್ತಾನೆ. ನೀರಿಲ್ಲದ ಜಾಗದಲ್ಲಿ ಜ್ಞಾನ ಇರುವುದಿಲ್ಲ. ಈ ರೀತಿ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮದ ಭುಗಿಲೆದ್ದಿದ್ದು ಬೆಂಗಾಲಲ್ಲಿ. 156 ನದಿ ಸಮುದ್ರ ಸೇರುತ್ತೆ. ನೀರೋ ನೀರು, ಎಲ್ಲೆಲ್ಲೂ ನೀರು. ಜಗದೀಶ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್, ಬಂಕಿಮಚಂದ್ರ ಚಟರ್ಜಿ ಒಂದೇ ಮಾತ್ರ ಬರೆದು, ರವೀಂದ್ರನಾಥ ಟ್ಯಾಗೋರ್ ಎಲ್ಲ ಅಲ್ಲಿ ಹುಟ್ಟಿ ಬಂದರು. ಕರ್ನಾಟಕದಲ್ಲಿ ಹುಟ್ಟಿ ಬಂದರು. ವಿದ್ರಾಶ್ವತ್ಥದಲ್ಲಿ ಗೋಲಿಬಾರ್ ಆಯಿತು. ಕರ್ನಾಟಕದ ಹಳ್ಳಿಯಲ್ಲಿ ಜನ, ಯಾಕಂದ್ರೆ ನೀರಾವರಿ. ಕರ್ನಾಟಕದಲ್ಲಿ ಮಲೆನಾಡು, ಎಲ್ಲಿ ನೀರು ಜಾಸ್ತಿನೋ ಅಲ್ಲಿ ಸ್ವತಂತ್ರದ ಬುಗ್ಗಿಲೆದ್ದಿತು. ನೀರು ಬೇಕು ಅಂದ್ರೆ ನೀವು ಇನ್ನು ಸಾಯಬಾರದು ಅಂದ್ರೆ ಮರ ಕಾಪಾಡಿ. ಇನ್ನು ನಾವು ಕಾಪಾಡ್ಕೊಂಡಿದೀವಿ, ನಮ್ಮ ಪುಣ್ಯ ನಾವು ಕಟ್ಕೊಂಡಿದೀವಿ. ನಮಗೆ ಕಾಲರ್ ಎತ್ಕೊಂಡು ಹೇಳ್ತೀನಿ, ಫಿಲಾಸಫಿ ಪ್ರಕಾರ, ಆಧ್ಯಾತ್ಮದ ಪ್ರಕಾರ ನಮಗೆ ನೀರು ಸ್ಕೇರ್ಸಿಟಿ ಆಗೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಕೈಲಾದಷ್ಟು ಪ್ರಕೃತಿಗೆ ದುಡಿದಿದ್ದೀವಿ. ಆದರೆ ದುಡಿಯದವರು, ಮಳೆ ಹೊಡೆದವರು, ಪಾತಿ ಮಾಡಿದವರು, ಮರಗಳ ಮೇಲೆ ಶೋಷಣೆ ಮಾಡಿದವರು ಸರ್ವನಾಶ ಗ್ಯಾರಂಟಿ. ಕಟ್ಟಿಟ್ಟ ಬುತ್ತಿ. ಯುವ ಜನತೆ ಎದ್ದು ಕೂತ್ಕೊಳ್ಳಿ. ಕಾಕ್ರೋಚ್ ಪಾರ್ಟಿ ಅಂತಿರಲ್ಲ, ಆ ಯುವ ಜನತೆ ಎದ್ದು ಕೂತ್ಕೊಳ್ಳಿ. ಮರ ಕಾಪಾಡದಿದ್ರೆ ಪಾರ್ಟಿನೂ ಇಲ್ಲ, ಗೀರ್ಟಿನೂ ಇಲ್ಲ, ದೇಶನೇ ಇಲ್ಲ, ಬೌಂಡ್ರಿ ಇಲ್ಲ, ಸಂಬಳ ಕೊಡೋದಕ್ಕೆ ಸಂಬಳ ಇಲ್ಲ. ಮುಂದಿನ ಜೀವನದಲ್ಲಿ ಗಾಳಿ ಖರೀದಿ ಮಾಡಬೇಕು, ನೀರು ಖರೀದಿ ಭಯ ಹುಟ್ಟಿಸ್ತಾ ಇಲ್ಲ. ಅವ್ರ ಹತ್ರ ಗೂಗಲ್ ಮಾಡಿ, ನೀರು ಕುಡಿಯತ್ತಾ ಅಂತ ಕೇಳಿ. ಕನ್ನಡದಲ್ಲಿ ಕೇಳಿ, ತೆಲುಗಲ್ಲಿ ಕೇಳಿ, ತಮಿಳಲ್ಲಿ ಕೇಳಿ, ಮಲಯಾಳಂಲ್ಲಿ ಕೇಳಿ, ಇಂಗ್ಲಿಷಲ್ಲಿ ಕೇಳಿ. ಯಾವ್ದ್ರಲ್ಲಿ ಕೇಳಿದ್ರು ಉತ್ತರ ಹೇಳುತ್ತೆ, ನೀರು ಕುಡಿತಾ ಇದೆ. ನಮ್ಮ ದಿನನಿತ್ಯದ ನೀಡಿಗಿಂತ ಜಾಸ್ತಿ ಕುಡಿತಾ ಇದೆ. 20 ಕ್ವಶನ್ಗೆ 1 ಲೀಟರ್ ಅಂದ್ರೆ ನಾವು ಕೆಲವರು 1 ಲೀಟರ್ ದಿನ ಎಲ್ಲ ಇರೋರಿದ್ದಾರೆ. ಮನುಷ್ಯನಿಗಿಂತ ಜಾಸ್ತಿ ನೀರು ಕುಡಿತಾ ಇದೆ. ಹಾವಿ ಆಗ್ತಾ ಇದೆ. ಮತ್ತೆ ಭೂಮಿಗೆ ಬರಕ್ ಆಗ್ತಿಲ್ಲ, ಯಾಕಂದ್ರೆ ಸೆಳೆಯೋದಕ್ಕೆ ಮರಗಳಿಲ್ಲ. ಹಾವಿಯಾಗಿ ಮೋಡ ಸೇರುವ ನೀರು ಭೂಮಿ ಸೇರ್ಬೇಕು ಅಂದ್ರೆ ಮರ ಇರಬೇಕು. ಭೂಮಿ ಒಳಗಿಂದ ಮತ್ತೆ ಮೇಲೆತ್ತಬೇಕು ಅಂದ್ರೆ ಮರ ಇರಬೇಕು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಗೆಳೆಯರೆ, ನೀವೇನಾದ್ರೂ ಇನ್ನು ಮುಂದೆ ನಿಮ್ ಮನೆ ಸುತ್ತಮುತ್ತಲಿರೋ ಮರಗಳನ್ನ ನೀವು ಕಾಪಾಡದೇ ಇದ್ರೆ, ಅದಕ್ಕೋಸ್ಕರ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ ನೀವು ಹೋರಾಡದೇ ಇದ್ರೆ, ನಮಗೆ ಮರುಭೂಮಿನೇ ಗತಿ. ಕರ್ನಾಟಕ ಮರುಳಾಗ್ಲಿ ಅನ್ನತ್ತೆ, ಮತ್ತೆ ತಲಕಾಡು ಮರಳಿ ಆಗ್ಲಿ ಅಂದಂಗೆ. ಯಾಕೆ ಮರ ಶೋಷಣೆ ಮರಳುಗಾಡನ್ನ ಹುಟ್ಟು ಹಾಕತ್ತೆ. ಎಚ್ಚರ ಇರ್ಲಿ. ಯಾವತ್ತೂ ಅವರ ಹತ್ರ ಇಷ್ಟೊಂದು ಬೇಡ್ಕೊಳ್ಳಿಲ್ಲ. ಭವಿಷ್ಯ ಜ್ಞಾನ, ಕಾಲಜ್ಞಾನ ಎಚ್ಚರಿಸ್ತಾ ಇದೆ. ನೀವು ನಿಮ್ಮ ಮನೆ ಸುತ್ತಮುತ್ತಲಿರೋ ಮರಗಳನ್ನ ಅಟ್ಲೀಸ್ಟ್ ನಿಮ್ ಕೈಲಾಗಲ್ಲ ಅಂದ್ರೆ 1 ಮರದ ಮೊಳೆಗಳನ್ನಾದ್ರೂ ತೆಗೆದು ಅದರ ಪಾತಿ ಮಾಡಿ ಅದು ಬೆಳೆಯೋಕೆ ಬಿಡದೇ ಇದ್ರೆ ನಿಮ್ಮ ಮಕ್ಕಳ ಗತಿ ಅಧೋಗತಿ. ನಿಮಗ್ ಗೊತ್ತೇ ಇದು, ವಿಶ್ವದಲ್ಲಿ ಇವಾಗ 15 ವರ್ಷ, ಅದನ್ನು ಗೂಗಲ್ ಮಾಡಿ, 15 ವರ್ಷದಿಂದ ಹಿಡಿದು 21 ವರ್ಷದ ಹುಡುಗರೆಲ್ಲ ವಿಲ ಒದ್ದಾಡ್ತಾ ಇದಾರೆ ನೀರನ್ನ ಉಳಿಸೋದಕ್ಕೋಸ್ಕರ. ಯಾಕಂದ್ರೆ ಅವ್ರ ಭವಿಷ್ಯನ ಅವ್ರು ರೂಪಿಸ್ಕೋಬೇಕು ಅಂದ್ರೆ ಹಣ ಸಂಪಾದನೆ ಬೇಕಾಗಿಲ್ಲ,
ನೀರು ಭೂಮಿಯಲ್ಲಿ ಇರೋಂಗ್ ಮಾಡಬೇಕಾಗಿದೆ. ನಾವು ಆಗೋಗಿದೆ 60-70 ಆಗೋಗಿದೆ, ಇನ್ನು ಮಿಕ್ಕಿರೋರು ಸಾಯ್ಲಿ ನಮಗೇನು ಅಂತ ನೀವು ಬಿಟ್ರೆ ಮತ್ತೆ ಮರುಜನ್ಮ ಇದ್ದೇ ಇದೆ. ನೀರಿಲ್ಲದ ಜಾಗದಲ್ಲಿ ಹುಟ್ಟಿ ಸಾಯ್ತೀರಿ. ಎಚ್ಚರ ಇರ್ಲಿ. ಮರ ಕಾಪಾಡಿ. ಇಷ್ಟ ದಿನ ಭಿಕ್ಷೆ ಬೇಡ್ತಿದ್ದೆ ಮರ ಕಾಪಾಡಿ ಕಾಪಾಡಿ ಅಂತ. ಇವಾಗ ಎಚ್ಚರಿಸಿ ಹೇಳ್ತಾ ಇದ್ದೀನಿ, ಮರ ಕಾಪಾಡ್ರೋ ಲೇ, ಮರ ಕಾಪಾಡ್ರೋ. ಥು, ಮರ ಕಾಪಾಡ್ರೋ. ಯಾರ್ಯಾರ ಮನೆ ಮುಂದೆ ಇರೋ ಮರಕ್ಕೆ ಮಳೆ ಹೊಡೆದಿದೆಯೋ ಅವ್ರಿಗೆ ನಾಚಿಕೆ ಆಗ್ಬೇಕು. ಮರ ಕಾಪಾಡ್ರೋ ಲೇ, ಮರ ಕಾಪಾಡ್ರೋ. ಬದುಕಬೇಕು ಅಂದ್ರೆ ಮರ ಕಾಪಾಡ್ರೋ, ಉಸಿರಾಡ್ಬೇಕು ಅಂದ್ರೆ ಮರ ಕಾಪಾಡ್ರೋ. ಹೋಗ್ತಾ ಇದ್ದು ಮರಕ್ ಮಳೆ ಹೊಡೆದಿದ್ದಾರೆ, ಬ್ಯಾನರ್ ಕಟ್ಟಿದ್ದಾರೆ, ತೆಗೀರಿ ಅಂದ್ರೆ ಹೊಡಿಯೋಕೆ ಬರ್ತಿರಲ್ರೋ. ಅವ್ರು ಬಿಡ್ರೋ. ಮೊನ್ನೆ ಒಂದ್ ಕಡೆ ಮರ ಕಾಪಾಡಕ್ ಹೋಗಿದ್ದೀನಿ, ಅವ್ರು ಹೊಡಿಯೋಕೆ ಬಂದ್ರು. ಪೊಲೀಸರನ್ನ ಕರೆದೆ, ಲೀಗಲ್ನ ಕೈಗೆ ತಗೋಬಾರ್ದು ಅಂತ. ನ್ಯಾಯಯುತವಾಗಿ ನಾ ಬರೋಷ್ಟೊತ್ತಿಗೆ ನಮ್ಮ ಹುಡುಗನಿಗೆ, ವೃಕ್ಷ ರಕ್ಷಕನಿಗೆ ದಂಡಿಸ್ತಾ ಇದಾರೆ ಪೊಲೀಸು. ನಾಚಿಕೆ ಆಗ್ಬೇಕು. ಅವನು ಅವ್ರ ಅಪ್ಪನ ಮನೆ ಆಸ್ತಿಗೋಸ್ಕರ ಅವನು ಮರ ಕಾಪಾಡಿ ಅಂತ ಹೇಳಲಿಲ್ಲ, ಅಲ್ಲೇ ನಿಮ್ಮೆಲ್ಲರ ಉಸಿರಿಗೋಸ್ಕರ ಹೇಳ್ದ ಅಂತ ಅವನ್ನ ಬೈತಾ ಇದಾರೆ ಪೊಲೀಸು. ಮರಕ್ ಬ್ಯಾನರ್ ಕಟ್ಟಿರೋರ್ನ ಸರ್ಸರ್ ಅಂತ ಇದಾರೆ. ಏನ್ರಿ ಇದು? ಆರಕ್ಷಕರೇ, ನೀವು ವೃಕ್ಷ ರಕ್ಷಕರಾಗುವ ತನಕ ಜನ ವೃಕ್ಷ ರಕ್ಷಣೆ ಮಾಡೋದಿಲ್ಲ. ನಾವಿದೀವಿ, ಬನ್ನಿ, ಎಲ್ಲಿ ಮರ ತೊಂದರೆಯಲ್ಲಿದೆಯೋ ನಮಗ್ ಬಂದು ಹೇಳಿ ಅಂತ ಒಬ್ಬ ಆರಕ್ಷಕರು ಬಂದು ಹೇಳಿ. ದಯವಿಟ್ಟು ಆಚೆ ಬಂದು ಮಾತಾಡಿ. ನಿಮ್ ಕಾಲ್ ಮುಟ್ಬಿಡ್ತೀವಿ. ನಿಮ್ಮ ಹತ್ರ ಬಂದು ಹೇಳಕ್ಕೆ ಭಯ ಆಗೋದಾದ್ರೆ ಏನಕ್ಕೆ? ಇನ್ನೇನಕ್ಕೆ? ಆರಕ್ಷಕ ಆಭಕ್ಷಕ ಆಗುವುದು ಬೇಡ. ಎಚ್ಚರ ಇರ್ಲಿ. ಮನುಷ್ಯ ಉಸಿರಿಗೆ ತೊಂದರೆ ಆದಾಗ ಯಾವ ಶಕ್ತಿನೂ ನಮ್ಮನ್ನು ಕಾಪಾಡಕ್ಕಾಗಲ್ಲ, ಯಾವ ಅಧಿಕಾರನೂ ನಮ್ಮನ್ನು ಕಾಪಾಡಕ್ಕಾಗಲ್ಲ. ಎಚ್ಚರವಾಗಿರಿ. ಮರ ಕಾಪಾಡಿ, ಮರ ಕಾಪಾಡಿ, ಮರ ಕಾಪಾಡಿ. ಕಾಡುಗಳಲ್ಲಿ ಹೆಂಗೋ ಬೆಳ್ಕೋತಾ ಇದೆ, ಊರಲ್ಲಿ ಮರ ಕಾಪಾಡಿ. ನಿಮ್ ಮನೆ ಮುಂದೆ ಮೊಳೆ ಇದ್ರೆ ನೀವೇ ನಾಶ ಆಗೋದು. ನಿಮ್ ಮನೆ ಮುಂದೆ ಮರ ನಾಶವಾಗ್ತಿದ್ರೆ ಅದರ ನಾಶ ನಿಮ್ಮವನ್ನ ಸೂಚಿಸುತ್ತೆ. ನಿಮ್ ಕಾರ್ ಪಾರ್ಕಿಂಗ್ ಮಾಡಕ್ಕೋಸ್ಕರ ಮರ ಕಡಿಬೇಡಿ, ಪಾಪಕ್ಕೆ ಊಪಕ್ಕೆ ಬೀಳ್ತೀರಿ. ಅದಕ್ಕೇನಾದ್ರೂ ಅನಾರೋಗ್ಯ ಬಂದ್ರೆ ವೃಕ್ಷ ವೈದ್ಯರನ್ನ ಕರೆದು ಅದಕ್ಕೆ ಕಾಪಾಡಿ. ನಿಮ್ಮಿಂದಾನೆ ಪಾತಿ ಬಿಡದೆ ಇರೋದ್ರಿಂದ ಮರ ಒಣಗ್ತಾ ಇದೆ. ಸಾಯೋ ಟೈಮಲ್ಲಿ ಕೂಡ ಉಸಿರು ಕೊಟ್ಟು ಸಾಯ್ತಾ ಇದೆಯೋ, ಅದ್ರ ಕಾಲ್ ಕೆಳಗೆ ತೂರೋ ಯೋಗ್ಯತೆ ನಿಮಗಿಲ್ಲ. ಯಾಕಂದ್ರೆ ಕಾಲೆಲ್ಲ ಕಾಣದೇ ಇಲ್ಲ ಅದಕ್ಕೆ. ಮರ ಕಾಪಾಡಿ. ನೀರು ಕುಡಿಯೋಕೆ ಶುರು ಮಾಡಿದೆ, ಮತ್ತೆ ನಿಮ್ಗೆ ಕುಡಿಯೋಕ್ಕೂ ಏನು ಇರೋದಿಲ್ಲ. ಧನ್ಯವಾದ. ಅಹೋರಾತ್ರ.